ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಗ್ರೂಮಿಂಗ್ ಕ್ಲಾಸು ಚೆನ್ನಾಗಿ ನಡೀತಿದೆ. ಅದು ಜಾನಿಗೆ ಎಷ್ಟು ಹೇಳಿದ್ರು ಮಾತೇ ಕೇಳಲ್ಲ. ಯಾವುದಾದ್ರೂ ಕೆಲಸ ಹೇಳಿದ್ರೆ ಏನಾದರೂ ನೆಪ ಹುಡುಕಿ ಅವಾಯ್ಡ್ ಮಾಡ್ತಾರೆ. ಏನು, ನೀವು ಜಾನಿಗಂತ ಕೇರಳದಲ್ಲಿ ಕೆಲಸ ಹುಡುಕಿದ್ದೀರಾ? ತಿಂಗಳಿಗೆ 15,000 ಸಂಬಳನ? ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಜಾನಿ ಹತ್ರ ಮಾತಾಡಿ ನಿಮಗೆ ವಾಪಸ್ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಜಾನಿ ಜಾನಿ ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದ್ರು ಯಾಕೆ ಕಿರಿಚ್ತಾ ಇದೆಯಾ? ಜಾನಿ ಏನ್ ಮಾಡ್ತಿದ್ದೀರಾ? ದ್ರಾಕ್ಷಿ ಗೋಡಂಬಿ ತಿಂತಾ ಇದ್ದೀನಮ್ಮ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಈ ರೀತಿ ಬೌಲ್ ಗಟ್ಲೆ ದ್ರಾಕ್ಷಿ ಗೋಡಂಬಿ ತಿಂತಿದ್ರೆ ಮತ್ತೆ ಎಲ್ಲಿಂದ ತರೋದು? ಎಲ್ಲಿಂದ ತರೋದು ಅಂದ್ರೆ ಅಂಗಡಿಯಿಂದ ತರೋದು. ಅಂಗಡಿಯಿಂದ ಮಾವಂದ ಹೋಗಿ ಬಿಟ್ಟಿಯಾಗಿ ತರೋದಕ್ಕೆ? ನಾನು ಅಂತ ಮಾವನೇ ಸಿಗ್ತಾರ ಅಂತ ನೋಡ್ತಾ ಇದ್ದೆ. ಮದು ಏನ್ ಮಾಡೋದು, ನನ್ನ ಟೈಮ್ ಸರಿ ಇರ್ಲಿಲ್ಲ, ನೀನ್ ತಗ್ಲಾಕೊಂಬ. ಜಾನಿ ಈ ರೀತಿ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ವಾ? ನನ್ನ ಮದುವೆ ಆಗಿದ್ದಕ್ಕೆ ಅಟ್ಲೀಸ್ಟ್ ಬಿಟ್ಟಿಯಾಗಿ ಊಟ ಮಾಡ್ತಿದ್ದೀರಾ. ಇಲ್ಲ ಅಂದಿದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲ್ಕೋಬೇಕಿತ್ತು. ಅದು ಬೆಳಿಗ್ಗೆ ನನಗೆ ಬೈದಿದೆ, ನಿನ್ ಸಮಾಧಾನನೇ ಆಗಲ್ವಾ? ಯಾಕೆ ಕರೆದೆ ಅಂತ ಹೇಳು. ನನ್ ಕಸಿನ್ ಫೋನ್ ಮಾಡಿದ್ರು, ನೀನ್ ನಾಳೆ ಗಂಡಂಗೋಸ್ಕರ ಕೆಲ್ಸ ಹುಡ್ಕಿಟ್ಟಿದೀನಿ, ರೆಡಿ ಆಗಿರಕ್ ಹೇಳು ಅಂತ ಹೇಳಿದ್ರು. ಏನ ಕೆಲ್ಸನಾ? ಎಷ್ಟಂತೆ ಸಂಬಳ? ನಾನ್ ತಿಂಗಳು ಸಂಬಳಕ್ಕೆಲ್ಲ ಕೆಲಸ ಮಾಡಲ್ಲ. ನಮ್ದೇನಿದ್ರು ವರ್ಷದ ಪ್ಯಾಕೇಜು, ವರ್ಷಕ್ಕೆ 1 ಕೋಟಿ ಇದ್ರೆ ಓಕೆ ಅಂತ ಹೇಳ್ಬಿಡು. ಜಾನಿ ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ತಿಂಗಳಿಗೆ 15,000 ಸಂಬಳ ಅಂತೆ. ನಿಮ್ ಕೆಲ್ಸ ಕೇರಳದಲ್ಲಿ, ನನ್ ಕಸಿನ್ ಕೆಲಸ ಮಾಡೋ ಕಂಪನಿಲೇ. ಏನ ಕೇರಳದಲ್ಲ? ನಾನು ಮನೆ ಬಿಟ್ಟು ಕೇರಳಾಗ ಹೋಗಿ ಕೆಲಸ ಮಾಡ್ಬೇಕಾ? ಹೌದು ಜಾನಿ, ಈಗಿನ ಕಾಲದಲ್ಲಿ ಜನ ಕೆಲಸ ಮಾಡಕ್ಕೆ ದೇಶ ವಿದೇಶಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ನೀವು ಪಕ್ಕದಲ್ಲಿರೋ ಕೇರಳಾಗ ಹೋಗಕ್ಕಾಗಲ್ವಾ? ನೀವು ಕೆಲ್ಸಕ್ಕೆ ಹೋದ್ರೆ ನಂಗೂ ಹೆಲ್ಪ್ ಆಗುತ್ತೆ. ಸ್ವಲ್ಪ ದಿನ ನಾನಿಲ್ದೆ ಜೀವನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಧು, ನೀನಿಲ್ದೆ ಸ್ವಲ್ಪ ದಿನ ಏನು, ಜೀವನ ಪೂರ್ತಿ ಬೇಕಿದ್ರು ಇದ್ದು ಬಿಡ್ತೀನಿ. ಆದ್ರೆ ಪಾರು ಅವ್ರನ್ನ ಒಂದು ಕ್ಷಣ ನೋಡದೆ ನನ್ನ ಕೈಲಿರಕ್ಕಾಗಲ್ಲ. ಜಾನಿ ಏನ್ ಯೋಚನೆ ಮಾಡ್ತಿದ್ದೀರಾ? ಮಧು, ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದನ್ನೇ ಕೆಲ್ಸಕ್ಕೆ ಹೋಗ್ತೀರಾ ಅಲ್ವಾ? ನನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಮಧು. ಯಾಕೆ ಇಷ್ಟ ಇಲ್ಲ? ಯಾಕೆ ಅಂದ್ರೆ ನನಗೆ ಬೇರೆ ಅನ್ಕಂಪ ಬೇಕಾಗಿಲ್ಲ. ಅದ್ರಲ್ಲೂ ನಿನ್ನ ಕಸಿನ್ ಕೊಡ್ಸೋ ಕೆಲಸ ಅಂತೂ ನನಗೆ ಬೇಕಾಗೇ ಇಲ್ಲ. ನಾನು ತುಂಬಾ ಹಾರ್ಡ್ ವರ್ಕರ್. ನನ್ನ ಕೆಲಸನ ನಾನೇ ಹುಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿದೆ. ಮಧುರ ಅವ್ರ ನಾ ಬರ್ತೀನಿ ಅಂತ ಮಧ್ಯೆ ಗೊತ್ತಿತ್ತ. ದ್ರಾಕ್ಷಿ ಕೊಡೋದು ಎಲ್ಲನೂ ತರಿಸ್ಬಿಟ್ಟಿದಾರಿ. ತೊಂದರೆ ಇಲ್ಲ. ಮಧುರ ಯಾಕೆ ಕೂತಿದಾರಿ? ಏನಾಯ್ತು? ಏನು ಅಂತ ಹೇಳಿ ಗೌಡ್ರ, ಜಾನಿಂದ ನನಗೆ ತುಂಬಾ ತೊಂದರೆ ಆಗ್ತಿದೆ. ಅದಕ್ಕೆ ಮಧುರ ಅವರನ್ನ ಹೇಳೋದು, ಅಣ್ಣಪ್ಪನವ್ರಿಗೆ ಡೈವರ್ಸ್ ಕೊಟ್ಬಿಡಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ. ಅಂದ್ರೆ ಅಣ್ಣಪ್ಪನವ್ರಿಗೆ ನೀವು ಡೈವರ್ಸ್ ಕೊಡೋದಾದ್ರೆ ನಾ ಯಾವ ಸಹಾಯ ಬೇಕಾದ್ರೂ ಮಾಡ್ತೀನಿ ಎಂದಿ. ಗೌಡ್ರೆ, ಜಾನಿಂದ ತೊಂದರೆ ಆಗ್ತಿದೆ ಅಂದ್ರೆ ನನಗವ್ರು ಬೇಕಾಗಿಲ್ಲ ಅಂತ ಅಲ್ಲ. ನನ್ನ ಕಸಿನ್ ಫೋನ್ ಮಾಡಿದ್ರು, ಜಾನಿಗೋಸ್ಕರ ಕೇರಳದಲ್ಲಿ ಕೆಲಸ ಹುಡುಕಿದಾರಂತೆ. ಅಂದ್ರೆ ಅಣ್ಣಪ್ಪನವರು ಕೆಲ್ಸಕ್ಕೆ ಕೇಳಕ್ ಹೋಯ್ತಾ ಇದಾರ? ಅವ್ರ ಜೊತೆ ನೀವು ಹೋಯ್ತಾ ಇಲ್ಲ ತಾನೆ? ಇಲ್ಲ ಗೌಡ್ರೆ, ನಾನು ಅವ್ರ ಜೊತೆ ಹೋಗ್ತಿಲ್ಲ, ಬರೀ ಅವ್ರನ್ನ ಮಾತ್ರ ಕಳ್ಸೋಣ ಅಂತಿದ್ದೀನಿ. ಮಧುರ ಅವ್ರೆ, ಬಿರ್ಬಿರ್ನ ಕಳ್ಸತ್ತಾನೆ. ಒಳ್ಳೆ ಕೆಲ್ಸನ ಯಾವತ್ತೂ ತಡ ಮಾಡಬಾರ್ದು. ಗೌಡ್ರೆ, ನಾನು ಎಷ್ಟು ಹೇಳಿದ್ರು ಜಾನಿ ಹೋಗಕ್ ರೆಡಿ ಇಲ್ಲ, ನಾನೇನ್ ಮಾಡ್ಲಿ? ಮಧುರ ಅವ್ರೆ, ಅವ್ರು ಹೋಗಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡಕದ್ದ. ನೀವು ಬಲವಂತ ಮಾಡಬೇಕು. ನಿಮ್ಮ ಕಲ ಆಗಲ್ಲ ಅಂದ್ರೆ ಹೇಳಿ, ನಾನು ಪಟಾಪಟಿ ಚಡ್ಡಿ ಬನ್ನಿನ ಪ್ಯಾಕ್ ಮಾಡ್ದಂಗೆ ಅವ್ರನ್ನ ಪ್ಯಾಕ್ ಮಾಡಿ ಕೇಳಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಅಂದ್ರೆ ಮಧುರ ಅವ್ರೆ, ಇಂಥ ಒಳ್ಳೆ ಅವಕಾಶಗಳು ಪುನಃ ಹುಡಿಕೊಂಬರಲ್ಲ ಅಲ್ವಾ? ಅದಕ್ಕೆ ಹಂಗೆ ಹೇಳುದ್ನಪ್ಪ. ನೀವೇನಾದ್ರೂ ಮಾಡಿ ಅಣ್ಣಪ್ಪನವ್ರು ಕೇಳೋಂಗ್ ಮಾಡ್ಬಿಡಿ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಗೌಡ್ರೆ. ನಾಳೆ ಹೇಗಾದ್ರೂ ಮಾಡಿ ಜಾನಿನ ಕೇರಳ ಕಳಿಸ್ತೀನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನಾನು ಗರ್ಲ್ ಅಲ್ಲ, ನಂಗೆ ಆಲ್ರೆಡಿ ಮದುವೆ ಆಗಿದೆ. ಮಧುರ ಅವ್ರೆ, ನಿಮ್ಮನ್ನು ನೋಡಿದ್ರೆ ಮದುವೆ ಆಗಿರೋರ್ ತರ ಕಾಣಲ್ಲ ಕಂಬುಡಿ. ಹೌದು, ಸುಮಾರು ಜನ ಕೇಳ್ತಿದ್ರು ನಿಮಗಿನ್ನು 16 ವರ್ಷನಾ ಅಂತ. ಹಂಗಾರೆ ನಿಮ್ಮನ್ನ ಈ ಸ್ಕೂಲಿಗೆ ಸೇರ್ಸಕ್ಕೆ ಅಪ್ಲಿಕೇಶನ್ ತಂದ್ಬಿಡ್ಲ? ಯಾವ ಸ್ಕೂಲಿಗೆ ಸೇರ್ಕೊಂಡ್ರಿ? ಕಾನ್ವೆಂಟ್ ಸ್ಕೂಲಾ, ಗೌರ್ಮೆಂಟ್ ಸ್ಕೂಲಾ? ಇದ್ಯಾವ ಸ್ವಲ್ಪ ಜಾಸ್ತಿ ಆಯ್ತು. ಶಂಕರೇಶ್ವರ, ನಿನ್ನ ದಯೆಯಿಂದ ಅಣ್ಣಪ್ಪನವ್ರನ್ನ ಕೇರಳಕ್ಕೆ ಕಳಿಸ್ಬಿಡಪ್ಪ. 101 ಚುಕ್ಕಿ ಬಾಳೆಹಣ್ಣ ನಿನ್ನ ಪಾದಕ್ಕೆ ಅರ್ಪಿಸ್ಬಿಡ್ತೀನಿ. ಮಧುರವ್ರೆ, ಬನ್ನಿ ಪರವ್ರೆ, ಬನ್ನಿ. ಜಾನಿ ಅವರೇ, ಏನ್ ಮಾಡ್ತಿದ್ದೀರಿ? ಏನ್ ಮಾಡ್ಲಿ ಪರವ್ರೆ,
ಟಿವಿಲಿ ರೊಮ್ಯಾಂಟಿಕ್ ಸಾಂಗ್ ಬರ್ತಾ ಇತ್ತು, ನೋಡ್ತಾ ಕೂತಿದ್ದೆ. ಮಾಡಕ್ಕೇನು ಕ್ಯಾಮೆ ಇಲ್ಲ ಅಂದ್ರೆ ಹಿಂಗೆ ಟಿವಿ ನೋಡ್ಕೊಂಡ್ ಕೂತಿರ್ಬೇಕಾಯ್ತದೆ. ಬರೋರೆ, ನೀವು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ತಾನೇ ಟಿವಿ ನೋಡ್ತಾ ಕೂತಿದ್ದೀನಿ. ಕೆಲಸದ ವಿಷಯದಲ್ಲಿ ನಾನು ಸಿನ್ಸಿಯರ್. ಜಾನಿ ಅವರೇ, ನಾ ಹೇಳಿದ ಅಟ್ಟಿ ಕ್ಯಾಮೆ ಬಗ್ಗೆ ಅಲ್ಲ, ಅದೆಲ್ಲ ಅಟ್ಟಿಲಿರೋ ಹೆಂಗಸ್ರು ಮಾಡೋದು. ಗಂಡ್ಸಾದರೂ ಆಚೆಗೋಗಿ ದುಡ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಹಿಂಗೆ ಟಿವಿಲಿ ಡಯಟ್ ಆಡ್ ನೋಡ್ಕೊಂಡ್ ಕೂತಿರ್ಬೇಕಾಯ್ತದೆ. ಪಾರೋರೆ, ಹುಡುಗಿರು ಮಾಡೋದು ಡಯಟು, ಹುಡುಗರು ನೋಡೋದು ಡುಯೆಟು. ಅದು ಡಯಟ್ ಅಲ್ಲ, ಡುಯೆಟು. ಹಿಡಿದ್ರಿ ಜಾಡ. ಪಾರೋರೆ, ಯಾಕೆ ಈ ಹಾಡು ನೋಡಿ ಇಷ್ಟೊಂದು ಭಾವುಕರಾಗ್ಬಿಟ್ರಿ? ಜಾನಿ ಅವರೇ, ನಂಗೆ ಹಳ್ಳಿ ಹಾಡು, ಅದರಲ್ಲೂ ಹೊಲ ಗದ್ದೆಲಿ ಕಷ್ಟಪಟ್ಟು ದುಡ್ದು ಇಡೀ ದೇಶಕ್ಕೆ ಅನ್ನ ಹಾಕೋ ರೈತರು ಹಾಡು, ಕತೆ, ಸಿನಿಮಾ ಅಂದರೆ ನಂಗೆ ಇಷ್ಟ. ಪಾಪ ರೈತರು ಬಿಸಿಲು ಮಳೆ ಅನ್ನೋದನ್ನು ನೋಡದೆ ಮೈ ಮುರಿದು ಕೆಲಸ ಮಾಡ್ತಾರೆ. ಅವ್ರನ್ನ ನೋಡಿದ್ರೆ ತಾನಾಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಅದಕ್ಕೆ ನಂಗೆ ಅವ್ರಂದ್ರೆ ಇಷ್ಟ. ನಾನು ಅವ್ರನ್ನ ಸಾರೆ ಪ್ರೀತಿ ಮಾಡ್ತೀನಿ. ಪಾರೋರೆ, ನಿಮಗೆ ರೈತರು ಅಂದ್ರೆ ತುಂಬಾ ಇಷ್ಟನಾ? ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ? ಊ ಜಾನಿ ಅವರೇ, ಯಾಕಂದ್ರೆ ನಾನು ರೈತರ ವಂಶದವಳಲ್ಲ, ಅದಕ್ಕೆ. ಪಾರೋರೆ, ನೀವು ರೈತರ ಕುಟುಂಬದಿಂದ ಬಂದವ್ರಾ? ಊ ಜಾನಿ ಅವರೇ, ನಮ್ ಡಾಡುನು ರೈತರ ಅಲ್ವಾ? ಸಂಚೂರಿ ಗೌಡ್ರು ರೈತರ? ಅವ್ರು ನೋಡಿದ್ರೆ ಹಾಗನ್ಸೋದಿಲ್ಲ. ಇಲ್ಲ ಜಾನಿ ಅವರೇ, ನಮ್ ಡಾಡು, ನಮ್ ತಾತ ಮುತ್ತಾತ ಎಲ್ರೂ ರೈತರಯ್ಯ. ಪಾರೋರೆ, ರೈತರು ಅಂದ್ರೆ ನನ್ನ ಪ್ರಾಣ, ಅವರು ಅಂದ್ರೆ ತುಂಬಾ ಪ್ರೀತಿ ಅಂತೀರಾ. ಅಂತವ್ರ ಮನೆಗೆ ಈ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮರ ಗೌಡ್ರನ್ನ ಹೆಂಗ್ ತಗ್ಲಾಕೊಂಡ್ಬಿಟ್ರಿ? ಜಾನಿ ಅವರೇ, ನಮ್ ಬಾವ ನಮ್ಮ ಅಕ್ಕನ ಮದ್ವೆ ಆಗ್ಬೇಕಾದ್ರೆ ಅವ್ರು ರೈತರ ವಂಶದವ್ರೆ ಅಂತಾನೆ ಹೇಳಿದ್ದು. ಪಾರೋರೆ, ಈ ಗೌಡ್ರು ಒಬ್ಬ ನೀಚ, ಸುಳ್ಳು ಹೇಳಿ ನಿಮ್ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದಾರೆ. ಜಾನಿ ಅವರೇ, ನೀವ್ ಅನ್ಕೊಂಡಿರಂಗ್ ನಮ್ ಬಾವ ಮೋಸ್ಕರ ಅಲ್ಲ, ಅವ್ರು ಸಾನೆ ಒಳ್ಳೆಯವರು. ಅವ್ರು ಒಳ್ಳೆಯವರು ಕೆಟ್ಟವರು ನನಗ್ ಬೇಕಾಗಿಲ್ಲ ಬಿಡಿ. ಪಾರೋರೆ, ನಿಮ್ ಮನ್ಸಲ್ಲಿ ರೈತರ ಬಗ್ಗೆ ಇರೋ ಅಭಿಮಾನ ನೋಡಿ ನನಗ್ ತುಂಬಾ ಖುಷಿ ಆಗೋಯ್ತು. ಹ್ಞೂ ಜಾನಿ ಅವರೇ, ನಂಗ್ ರೈತರು ಅಂದ್ರೆ ಸಾನೆ ಪಿರುತಿ. ಅವ್ರಿಗೋಸ್ಕರ ನನ್ ಪ್ರಾಣ ಕೊಡಕ್ಕೂ ಸಿದ್ಧ. ನಿಮಗ್ ರೈತರ ಮೇಲಿರೋ ಪ್ರೀತಿ ನೋಡಿ ನನಗ್ ನಿಮ್ಮ ಮೇಲೆ ಪ್ರೀತಿ ಬಂದ್ಬಿಡ್ತು. ಯಾಕೆಂದ್ರೆ ನಾನು ರೈತರ ಕುಟುಂಬದಿಂದ ಬಂದವನಲ್ವಾ. ಜಾನಿ ಅವರೇ, ನೀವ್ ಹೇಳ್ತಾರ ದಿಟ್ವಾ? ನೀವು ರೈತರ ವಂಶದವ್ರಾ? ಹೌದು ಪಾರೋರೆ, ನಾನು ರೈತರ ಕುಟುಂಬದಿಂದನೇ ಬಂದವನು. ನನ್ನ ಮೈಯಲ್ಲಿ ಹರಿತಾ ಇರೋದು ಬರೀ ರಕ್ತ ಅಲ್ಲ, ಸದಾ ನನ್ನನ್ನ ಬಡಿ ದೆಬ್ಬಿಸೋ ಕೆಚ್ಚೆದೆಯ ರೈತನ ರಕ್ತ. ಅಲ್ಲ ಜಾನಿ ಅವರೇ, ನೀವು ರೈತರ ವಂಶದವರಾಗಿ ವ್ಯವಸಾಯ ಮಾಡದ್ ಬಿಟ್ಟು ನಾಲ್ಕು ತರ ಬೀದಿ ಬೀದಿಯಾಗಿ ಸುತ್ತೀರಿ. ಪಾರೋರೆ, ನನಗೂ ವ್ಯವಸಾಯ ಮಾಡಬೇಕು ಅಂತ ತುಂಬಾ ಇಷ್ಟ. ಆದ್ರೆ ಜಮೀನ್ ಎಲ್ಲಿದೆ? ಜಾನಿ ಅವರೇ, ರೈತರ ಅಂದ್ಮ್ಯಾಕೆ ಜಮೀನ್ ಇದ್ದೇ ಇರ್ತದಲ್ವಾ? ನಮಗೂ ಜಮೀನ್ ಇತ್ತು ಪಾರೋರೆ. ಆ ಬಡವರ ಆಸ್ಕಲ್ ಸಾವುಕಾರ ನನ್ನ ಅಣ್ಣನಿಗೆ ಸಾಲ ಕೊಟ್ಟು ಕೊಟ್ಟು ಕೊನೆಗೊಂದಿನ ಆಸ್ತಿನ ತನ್ನದು ಮಾಡ್ಕೊಂಡ್ಬಿಟ್ಟ. ನನ್ನ ಅಣ್ಣಂಗೆ ಎಷ್ಟೋ ಸಲ ಹೇಳ್ದೆ ಭದ್ರಾ ಭದ್ರಾ ಅಂತ, ಆದ್ರೆ ಅವನು ಯಾವತ್ತೂ ಭದ್ರಾ ಮಾಡ್ಕೊಳ್ಳೇ ಇಲ್ಲ. ಜಾನಿ ಅವರೇ, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೂ ಅಳು ಬತ್ತಾದೆ. ಆದ್ರೆ ಇದು ಸಂಪತ್ಗೆ ಸವಾಲ್ ಕತೆ ಅಲ್ವಾ? ಪಾರೋರೆ, ಪ್ರತಿಯೊಂದು ಸಿನಿಮಾ ಕಥೆನೂ ಯಾರ್ದಾದ್ರೂ ಒಬ್ರು ನಿಜ ಜೀವನದ ಕಥೆನೇ ಆಗಿರುತ್ತೆ. ಪಾರೋರೆ, ನಾನಿನ್ ಬರ್ತೀನಿ. ನಾಳೆಯಿಂದ ನೀವು ಈ ಜಾನಿನ ಬೇರೆ ತರನೇ ನೋಡ್ತೀರಾ. ಜೈ ಜವಾನ್ ಜೈ ಕಿಸಾನ್. ರೈತ ರೈತ ರೈತ, ಅನ್ನ ಕೊಡುವ ದಾತ. ಹೌದು ಕಣ, ಬಾಡಿಗೆ ಕಟ್ಟಿ 3 ತಿಂಗಳಾಯ್ತು. ಓನರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಒಂದು 3,000 ರೂಪಾಯಿ ಸಾಲ ಇದ್ರೆ ಕೊಡ, ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ಓಕೆ ಓಕೆ, ಅದಕ್ಕೇನು ಕೇಳಿದೆ ಅಂತ ಹೇಳ್ಬಿಡು. ಆಯ್ತು, ಮನೆಗೆ ಬರ್ತೀನಿ. ಎಂತದ ಬೋಲ್ ಮಂಡೆ, ನಿನ್ನ ದೋಸ್ತಿ ದುಡ್ಡು ಕೊಡ್ತೆ ಅಂತ ಹೇಳಿದ. ಸಂಸ್ಕೃತ ಪದಗಳನ್ನೆಲ್ಲ ಯೂಸ್ ಮಾಡಿ ಫೋನಲ್ಲಿ ಸರಿಯಾಗಿ ಕೊಟ್ಟ. ಐ ಲೈಕ್ ಇಟ್. ಅಲ್ಲಲ್ಲ, ಈಗ ನಾವು ಬಾಡಿಗೆ ಕಟ್ಟದಿದ್ರೆ ಓನರ್ ಬೈತಾರಲ್ವಾ? ಇವನ ಹತ್ರ ಬಾಡಿಗೆ ಕಟ್ಟಕ್ಕೆ ದುಡ್ಡು ಕೇಳಿದ್ರೆ ಇವ್ನು ಸರಿಯಾಗಿ ಬೈತಾ ಇದ್ದಾನಲ್ಲ. ಎಂತ ಮಾಡೋದಪ್ಪ? ಈಗ ಒಂದು ಕೆಲಸ ಮಾಡ, ನಿನಗೆಲ್ಲೇ ಸಾಂಬಟ್ಟ ಇದ್ದಾನಲ್ಲ, ಅವನ ಹತ್ರ ಕೇಳಿ ನೋಡ. ಲೇ, ಅವನ ಹೆಸರಿಗೆ ಮಾತ್ರ ಶಾಂಬಟ್ಟ ಕಣ, ಅಡ್ಗೆಗೆ ಉಪ್ಪಾಗ್ತಾನೆ ಇಲ್ವೋ? ನಾವು ಸಾಲ ಕೇಳಿದ್ರೆ ನಮಗೆ ಸರಿಯಾಗಿ ಉಗಿದು ಉಪ್ಪಾಗ್ತಾನೆ. ಅಲ್ಲಲ್ಲ, ನಾವು ಏರಿಯಾದಲ್ಲಿ ಅಷ್ಟೊಂದು ಫೇಮಸ್ ಆಗಿದೀವ, ನಮ್ಗೆ ಕೆಲಸ ಕೊಡೋ ಧೈರ್ಯ ಯಾರಿಗೂ ಇಲ್ವಾ? ಆ ಧೈರ್ಯ ನನಗಿದೆ, ನಾನ್ ನಿಮಗೆ ಕೆಲಸ ಕೊಡ್ತೀನಿ. ಜಾನಿ ಬಾಯ್, ನೀವೆಂತದ ಹೇಳಿದ್ರಲ್ಲ, ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಿ. ಆ ಧೈರ್ಯ ನನಗಿದೆ, ನಾನ್ ನಿಮಗೆ ಕೆಲಸ ಕೊಡ್ತೀನಿ ಎಂದೆ. ಐ ಲೈಕ್ ಇಟ್. ಅದೆಂತದ್ದು ಹೇಳ್ತಾರಲ್ಲ, ನಾಯಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇರೋದಿಲ್ಲ, ಆದ್ರೂ ಅದು ನಿಂತ ಕಡೆ ನಿಲ್ಲೋದಿಲ್ಲ. ಹಾಗಾಯ್ತು ಇವರ ಕತೆ. ಓಯ್, ಮೊದಲು ನಿಮಗೆ ನೀವೊಂದು ಕೆಲಸ ಹೊಡ್ಕೊಳ್ಳಿ, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡಿರಂತೆ. ಲೈ ಬಾಂಡ್ಲಿ, ನಿನಗೆ ಕೆಲಸ ಬೇಕಲ್ವೇನೋ? ಹೌದು. ಅವ್ನ ಕಪಾಳಕ್ಕೆ ಒಂದು ಬಾರ್ಸೋ. ಐ ಲೈಕ್ ಇಟ್. ಲೇ ಆಫ್ ಮೆಂಟ್ಲು. ಯಾವ ಫುಲ್ ಮೆಂಟ್ಲು ತಗೋದು?
ಲೇ ರಾಕಿ, ನನ್ನ ಹತ್ರ ಈ ಕೆಲಸ ಇಲ್ದೇ ಇರ್ಬೋದು ಕಣೋ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಹತ್ರ ತುಂಬಾ ಕೆಲಸ ಇರುತ್ತೆ. ಜೊತೆಗೆ ನಿನ್ನಂತ 4 ಜನಗಳ ಅವಶ್ಯಕತೆನೂ ಇರುತ್ತೆ. ಜಾನಿ ಬಾಯ್, ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀರಾ? ಫ್ಯಾಕ್ಟ್ರಿ ಅಲ್ಲ ಕಣೋ, ವ್ಯವಸಾಯ ಮಾಡಬೇಕು ಅನ್ಕೊಂಡಿದೀನಿ. ಭಯ್ಯ, ವ್ಯವಸಾಯ ಅಂದ್ರೆ ಅಂತ ನೀವು ರೈತ ಆಗ್ಬೇಕಂತಿದ್ದೀರಾ? ಎಸ್, ನಾನು ರೈತ ಆಗ್ಬೇಕು ಅಂತಾನೆ ಅನ್ಕೊಂಡಿರೋದು. ನಾನು ಮಾಡೋ ಕೆಲಸಕ್ಕೆ ನಿಮ್ಮಂತವ್ರ ಸಹಾಯ ಬೇಕಾಗತ್ತೆ. ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದಿದ್ದೀನಿ. ಏನಂತೀರಾ? ಒತ್ತಾಯ ಏನೂ ಇಲ್ಲ, ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಹೀಗೆ ನಾಲಾಯಕ್ಕಳ ತರ ಬದುಕ್ತೀರಾ ಇಲ್ಲ ದೇಶಕ್ಕೆ ಉಪಯೋಗ ಆಗೋ ರೈತನ ತರ ಬದುಕ್ತೀರಾ ಅಂತ ಯೋಚನೆ ಮಾಡಿ. ಎಲ್ಲ ನಾನು ಅನ್ಕೊಂಡಂಗೆ ಆಗ್ಬಿಟ್ರೆ ನೀವು ಬಾಡಿಗೆ ಕೊಡೋದಲ್ಲ, ನೀವೇ ಒಂದ್ ಮನೇನ ಬಾಡಿಗೆ ಕೊಡ್ಬೋದು. ಜಾನಿ ಭಯ್ಯ, ವ್ಯವಸಾಯ ಮಾಡ್ಲಿಕ್ಕೆ ಜಮೀನ್ ಬೇಕಲ್ಲ, ನಿಮ್ಮ ಹತ್ರ ಜಮೀನ್ ಇಲ್ಲಿದೆ. ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಕಣೋ, ಜಮೀನೆಲ್ಲ ರೆಡಿ ಆಗಿದೆ. ನೀವಿಬ್ರು ಬರ್ತೀರಾ ಇಲ್ವಾ ಅಷ್ಟು ಹೇಳಿದ್ರೆ ಸಾಕು. ಯೋಚನೆ ಮಾಡ್ತಿದೆ. ಪಾಪ ಜಾನಿ, ಒಂದಿನೂ ನನ್ ಬಿಟ್ಟು ಇರ್ತಿರ್ಲಿಲ್ಲ. ಈ ಕೇರಳಲ್ಲಿ ಒಬ್ರೇ ಹೇಗಿರ್ತಾರೋ. ಅಟ್ಲೀಸ್ಟ್ ನನ್ನ ಫೋಟೋನಾದ್ರೂ ಅವ್ರ ಜೊತೆಗಿರ್ಲಿ. ಏನ್ ಮದು, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದೆಯಾ? ಗ್ರೂಮಿಂಗ್ ಕ್ಲಾಸ್ಗೆ ಅಂತ ಮತ್ತೆ ಯಾವ್ದಾದ್ರು ಹಳ್ಳಿಗೆ ಹೋಗ್ಬೇಕಾ? ಈ ಸಲ ನಾನೆಲ್ಲಿಗೂ ಬರಲ್ಲಪ್ಪ, ನನಗಿಲ್ಲೇ ಬೇಜಾನ್ ಕೆಲಸ ಇದೆ, ನಾನೆಲ್ಲೂ ಕರಿಬೇಡ. ಹಲೋ ಭಾವು ಕರಾಟ, ನೀವೇನು ಸ್ಟೇಟ್ ಗವರ್ನರ? ಅಷ್ಟೊಂದು ಕೆಲಸ ಇರೋದಕ್ಕೆ? ಈ ಲಗೇಜ್ ಪ್ಯಾಕ್ ಮಾಡ್ತಿರೋದು ನಂಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನನ್ಗೋಸ್ಕರನ? ನಾನೆಲ್ಲಿಗೆ ಹೋಗ್ತಿದ್ದೀನಿ? ಬೆಳಿಗ್ಗೆನೆ ಹೇಳಿಲ್ವಾ ಜಾನಿ ನೀವು ಕೇರಳಕ್ಕೆ ಹೋಗ್ಬೇಕಂತ? ಮದು, ನಾನು ಬೆಳಿಗ್ಗೆನೆ ಹೇಳಿಲ್ವಾ ನಾನು ಕೇರಳಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ ಅಂತ? ಜಾನಿ, ನನ್ನ ಕಸಿನ್ ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಕೆಲಸ ಹುಡುಕಿದ್ದಾರೆ. ನೀವು ಸಿಗೋ ಕೆಲಸನೆಲ್ಲ ಬೇಡ ಬೇಡ ಅಂತ ಹೇಳಿದ್ರೆ ನಮ್ ಜೀವನ ಸಾಕ್ಸೋದು ಹೇಗೆ ಹೇಳಿ? ಮದು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋತೀಯಾ? ನಾನು ಕೇರಳಕ್ಕೆ ಹೋಗಲ್ಲ ಅಂತ ಹೇಳಿದೆ, ಕೆಲಸ ಮಾಡಲ್ಲ ಅಂತ ಯಾವಾಗ ಹೇಳಿದೆ? ಕೇರಳಕ್ಕೆ ಹೋಗಲ್ಲ ಅಂದ್ರೆ ಬೇರೆ ಯಾವ ಕೆಲಸ ಮಾಡ್ತೀರಾ? ವ್ಯವಸಾಯ, ಅಗ್ರಿಕಲ್ಚರ್. ಏನೋ ನೀವು ವ್ಯವಸಾಯ ಮಾಡ್ತೀರಾ? ಜಾನಿ, ವ್ಯವಸಾಯ ಮಾಡೋದು ಅಂದ್ರೆ ಕಾಫಿಗೆ ಡಿಕಾಕ್ಷನ್ ಮಾಡಿದಷ್ಟು ಸುಲಭ ಅನ್ಕೊಂಡಿದ್ದೀರಾ? ಅಲ್ಲ, ವ್ಯವಸಾಯದ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ನಿಮ್ ಫ್ಯಾಮಿಲಿಲಿ ಯಾರಾದ್ರೂ ಹೊಲದಲ್ಲಿ ದುಡ್ದಿದಾರ? ಗದ್ದೆನಲ್ಲಿ ಕಾಲ್ ಕೆಸರು ಮಾಡ್ಕೊಂಡಿದಾರ? ಏನ್ ಮದು ಹೀಗೆ ಹೇಳ್ಬಿಟ್ಟೆ? ನಮ್ ತಾತ ಮುತ್ತಾತ ಎಲ್ರೂ ರೈತರೇ, ಆದ್ರೆ ಅವರು ಬ್ರಿಟಿಷರ ಕಾಲದಲ್ಲಿ ರೈತರಾಗಿದ್ರು. ಅವ್ರ ಮೈಯಲ್ಲಿ ಹರಿತಾ ಇದ್ದಿದ್ದು ಬರೀ ರಕ್ತ ಅಲ್ಲ, ಗೊಬ್ಬರ. ಈಗ ನನ್ನ ಮೈಯಲ್ಲಿ ಹರಿತಾ ಇರೋದು ಅವ್ರ ರಕ್ತಾನೆ. ಜಾನಿ, ನಿಮ್ ಹಳೆ ಕತೆನೆಲ್ಲ ಬಿಡಿ. ನೀವ್ ಯಾವತ್ತಾದ್ರೂ ವ್ಯವಸಾಯ ಮಾಡಿದಿರಾ? ಅಟ್ಲೀಸ್ಟ್ ವ್ಯವಸಾಯ ಅಂದ್ರೆ ಏನು ಅಂತನಾದ್ರೂ ಗೊತ್ತಾ? ಮದು, ಕೆಟ್ಟದ್ದು ಅನ್ನೋದು ಬಂದೂಕ್ ಹಿಡಿಯೋದನ್ನ ಕಲ್ಸುತ್ತೆ ಅಂದ್ಮೇಲೆ ಒಳ್ಳೇದು ಅನ್ನೋದು ನೇಗ್ಲು ಹಿಡಿಯೋದು ಕಲ್ಸಲ್ವೇ ನಮ್ಮ? ಜಾನಿ, ವ್ಯವಸಾಯ ಮಾಡಕ್ಕೆ ನೇಗ್ಲು ಹಿಡಿಯೋದು ನನ್ನ ದುಡ್ಡಲ್ಲಿ ಮಜಾ ಮಾಡೋಷ್ಟು ಸುಲಭ ಅಲ್ಲ. ಮದು, ನಾನು ಹುಟ್ಟಿರೋದು ರೈತರ ವಂಶದಲ್ಲಿ, ನನಗೂ ವ್ಯವಸಾಯ ಮಾಡಕ್ ಬರುತ್ತೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಸರಿ, ನಿಮ್ ಇಷ್ಟದ ಪ್ರಕಾರ ವ್ಯವಸಾಯನೇ ಮಾಡಿ. ಆದ್ರೆ ವ್ಯವಸಾಯ ಮಾಡಕ್ಕೆ ಜಮೀನ್ ಬೇಕಲ್ವಾ? ನಿಮ್ಮ ಹತ್ರ ಜಮೀನಲ್ಲಿದೆ. ಈಗ ವ್ಯವಸಾಯನ ರೋಡಲ್ಲಿ ಮಾಡ್ತಿರೋ ಅಥವಾ ಮನೆಯಲ್ಲೇ ಮಾಡ್ತಿರೋ? ಅದು ಒಬ್ಬ ರೈತ ನೇಗ್ಲಿಡಿದ್ ನಿಂತ ಅಂದ್ರೆ ಅವನು ನಿಂತ ಜಾಗದಲ್ಲೇ ಭೂಮಿ ಸೃಷ್ಟಿಯಾಗುತ್ತೆ, ನೆನ್ಪಿರ್ಲಿ. ಇದೇ ನಿಮ್ ಫೈನಲ್ ಡಿಸಿಷನ್? ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ನೋಡ್ತಾ ಇರು, ಇಡೀ ಪ್ರಪಂಚದ ಮುಂದೆ ಇವನೇ ನನ್ನ ಗಂಡ ಅಂತ ಹೆಮ್ಮೆಯಿಂದ ಸಾರಿ ಸಾರಿ ಹೇಳ್ಬೇಕು. ಹಾಗೆ ಮಾಡ್ತೀನಿ. ಹಾಗೆ ಮಾಡ್ಲಿಲ್ಲ ಅಂದ್ರೆ ನೀವು ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅದ್ಯಾಕೆ ಹಂಗ್ ನೋಡಿಯ ಹೆಣ್ಣೆ? ರೈತನ್ ಯಾವತ್ತೂ ನೋಡಿಲ್ವೇ? ಜಾನಿ ಅವರೇ, ನಿಮ್ನ ರೈತರ ಡ್ರೆಸ್ ಅಲ್ಲಿ ನೋಡಿ ನಂಗೆ ಸಾರಿ ಖುಷಿ ಆಯ್ತದೆ. ಪಾರೋರೆ, ಅದು ಡ್ರೆಸ್ ಅಲ್ಲ, ಡ್ರೆಸ್. ಹೌದು ಪಾರೋರೆ, ಇದೇ ನನ್ನ ಅಸಲಿ ವೇಷ. ಇಷ್ಟು ದಿನ ನಾನು ಓದ್ದೋನು ಅದು ಇದು ಅಂತ ಮೆರಿತಾ ಇದೆ. ಇವತ್ತು ನನ್ನ ಜಾನಿ ಅನ್ನೋ ವೇಷನ ಕಿತ್ತು ಬಿಸಾಕ್ಬಿಟ್ಟೆ. ಜಾನಿ ಅವರೇ, ನಿಮ್ನ ರೈತರ ತರ ನೋಡಿ ನಂಗೆ ಬೋ ಇಷ್ಟ ಆಗ್ಬಿಟ್ರಿ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಿ? ಈ ಭೂಮಿಯನ್ನು ರೈತನ ಹೃದಯದಲ್ಲಿ ಪ್ರೀತಿಯನ್ನು ಬೀಜ ಬಿತ್ತಿ ಫಸಲು ತೆಗೆದು ಬಿಡಿ. ಈ ವೇಷದಲ್ಲಿ ನಾನು ಇಷ್ಟ ಅಂದ್ರಲ್ಲ, ನನಗೂ ಸ್ಯಾನೆ ಖುಷಿ ಆಯ್ತು. ನಮ್ಮ ಮನೇಲಿ ಒಂದು ಬಿಳಿ ಹಸು ಅದಲ್ಲ, ಅದಕ್ಕೆ ನಾನೇನ್ ಮಾಡಿದ್ರು ಇಷ್ಟ ಆಗಕ್ಕಿಲ್ಲ. ಏನಿದೆಲ್ಲ ಏನ್ ಮಾಡ್ತಿದ್ದೀರಾ? ಓ ಹೀರೋಯಿನ್, ನೀನೇ ಕಡಿಮೆ ಅದೇ ಕಿರ್ಚ್ಕೊಂಡಿಯೇ. ಇದು ರೈತನ ಹೊಲ. ಹಲೋ ಭಾವು ಕರಾಟ, ಇದು ನಿಮ್ ಹೊಲ ಅಲ್ಲ, ನಮ್ಮನೆ ಜಾಗ.
ನಾನು ಎಲ್ಲಿರ್ತೀನೋ ಅಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಯ್ತದೆ. ನಾನೆಲ್ಲಿ ನಿಲ್ತೀನೋ ಅದೇ ನನಗೆ ಹೊಲ. ಅಣ್ಣಪ್ಪನವ್ರೆ ಇದೇ ನೆಲ ಆಗೋದು ಗುಂಡಿ ತೋಡಿ ಸ್ಮಶಾನ ಮಾಡಕ್ ಬಿಟ್ಟಿದಾರಿ. ಏ ಪಟಾಪಟಿ ಚಡ್ಡಿ ಬನ್ನಿ, ಸರಿಯಾಗಿ ಕಣ್ಬಿಟ್ಟು ನೋಡಯ್ಯ. ಇದು ಗುಂಡಿ ತೋಡಿ ಹಣ ಉಳೋ ಮಸಾಣ ಅಲ್ಲ, ಗುಂಡಿ ತೋಡಿ ಗಿಡ ನೆಟ್ಟು ಹಣ ಗಳಿಸೋ ರೈತನ ಮೈದಾನ. ಓ ಅಣ್ಣಪ್ಪನವ್ರೆ, ನಿಮ್ಗೆ ರೈತರಾಗಬೇಕು ಅಂತ ಅಪಾಟಿ ಆಸೆ ಇದ್ರೆ ನಾಗಮಂಗಲದಿಂದ ಬ್ರಹ್ಮದೇವರಹಳ್ಳಿ ಅಂತದೆ, ಅಲ್ಲಿ ಹೋಗ್ಬಿಟ್ಟು ತೋಟಗಳಲ್ಲಿ ಕಳೆ ಬೆಳ್ಕೊಂಡಿದ್ದಂತೆ ಅದು ಕಿತ್ತಾಕಿ ಆಗ ರೈತರ ಕಷ್ಟ ಯಾನ ಅಂತ ಗೊತ್ತಾಯ್ತದೆ. ಅದು ಬಿಟ್ಬಿಟ್ಟು ಖಾಲಿ ಸೈಟ್ಲಿ ಗುಂಡಿ ತೋಡ್ಬಿಟ್ರೆ ರೈತರಾಗ್ಬಿಡಲ್ಲ. ರೈತ ಹೆಂಗಾಗ್ಬೇಕು ಅಂತ ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹೋಗಿ ಯಾವ್ದಾದ್ರು ಚಡ್ಡಿಗೆ ಲಾಡಿ ಹಾಕೊಂಡು ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಳ್ಳಿ. ಜಾನಿ, ಗೌಡ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಿಮಗ್ ರೈತ ಅಂತ ಪ್ರೂವ್ ಮಾಡ್ಕೋಬೇಕಾದ್ರೆ ಊರಿಂದ ಆಚೆ ಹೋಗಿ ವ್ಯವಸಾಯ ಮಾಡಿ. ಹೀರೋಯಿನ್ನು ಇದು ಸದ್ಯಕ್ಕೆ ಇಷ್ಟೇ ಇರ್ಬೋದು, ಆದ್ರೆ ಮುಂದಕ್ಕೆ ದೊಡ್ಡದಾಗಿ ಬೆಳೀತದೆ. ನೋಡ್ತಾ ಇರು, ಬೆಂಗಳೂರಲ್ಲಿ ಮನೆಗಳೆಲ್ಲ ಖಾಲಿಯಾಗಿ ರೈತರು ಭೂಮಿನೇ ಆಗೋಯ್ತದೆ. ನಿಮ್ಮ ಹತ್ರ ಮಾತಾಡೋದು ಒಂದೇ, ಸುಮ್ನಿರೋದು ಒಂದೇ. ದಾರಿ ಬಿಡಿ, ನಾನು ಹೋಗ್ಬೇಕು. ನೋಡ್ದ ಹೀರೋಯಿನ್ನು, ಭೂಮಿನೂ ಈ ರೈತನಿಗೂ ಅವಮಾನ ಮಾಡಿದ್ದಕ್ಕೆ ದೇವ್ರ ಎಂತ ಶಿಕ್ಷೆ ಕೊಟ್ಬಿಟ್ಟ ಅಂತ. ನಿಮ್ ಡ್ರಾಮಾ ಡೈಲಾಗ್ ಸಾಕು. ನಾನು ವಾಪಸ್ ಬರೋಷ್ಟೊತ್ತಿಗೆ ನಿಮ್ ಡ್ರಾಮಾ ಸೆಟಪ್ ನ ಶಿಫ್ಟ್ ಮಾಡಿಲ್ಲ ಅಂದ್ರೆ ಪಾರು ಇಲ್ಲೇನ್ ಮಾಡ್ತಾ ಇದೆ? ಪಾರು ರೈತ ನೋಡ್ತಾ ಇದ್ದೆ. ಇವ್ರು ಯಾವ ಸಿಂಹ ರೈತರ? ಇವ್ರು ಅಣ್ಣಪ್ಪನವ್ರು ನಂಬರ್ 1 ಫ್ರಾಡು. ನಡಾಟಿಗ ನಡ ತಕೊಂಡ್ಬಿಡ್ತೀನಿ ನಡ. ಏನೋ ಸೂರ್ಯ ರಾಗೆ ಈ ಕಡೆ ಬಂದ್ಬಿಟ್ಟಿದ್ರಿ. ಭಯ್ಯ, ನಾವು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ. ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ನೀವು ನನ್ನೊಂದು ಕೆಲಸ ಮಾಡಿರಾ? ನೀವು ನನ್ನೊಂದು ಕೆಲಸ ಮಾಡ್ತೀರಿ ಅನ್ನೋ ಸುದ್ದಿ ಕೇಳಿ ಸಾನೇ ಖುಷಿ ಆಗೋಯ್ತು ಕಣ್ರಲ್ಲ. ಇನ್ಮೇಲೆ ಬೆಂಗಳೂರಿನ ಬೀದಿಲು ನಮ್ ಭೂಮಿನೇ ಇರ್ತದೆ. ಇನ್ಮೇಲೆ ಬೆಂಗಳೂರಲ್ಲಿ ಬಸ್ಸು ಕಾರ್ಗಳು ಓಡಾಡಂಗೆ ಇಲ್ಲ, ಬರೀ ನೇಗ್ಲೇ ಓಡಾಡ್ಬೇಕು. ಭಯ್ಯ, ನೇಗಿಲು ಓಡಿಸ್ಲಿಕ್ಕೆ ಎತ್ತುಗಳು ಬೇಕಲ್ಲ, ನಿಮ್ಮ ಹತ್ರ ಎತ್ತುಗಳಿದ್ಯಾ? ನೀವಿಬ್ರಿದಿರಲ್ಲ. ಮಧುರ ಅವ್ರ, ಏನ್ ಗೌಡ್ರೆ? ನೀವು ಈ ತರ ಚಪ್ಕಿರೋದ್ನ ನೋಡಿದ್ರೆ ಗಂಟೆಗೆ ಸೂಟ್ ಮಾಡ್ಬಿಡ್ಬೇಕು. ಈ ಪಾರುಗೆ ಯಾವ್ದನ್ನ ಎಲ್ಲಿಡ್ಬೇಕು ಅಂತ ಗೊತ್ತಾಗಲ್ಲಪ್ಪ. ಗೌಡ್ರೆ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಡ್ತಿದ್ದೀರಾ? ಜಾನಿಗೆ ಯಾಕೆ ಶೂಟ್ ಮಾಡ್ಬೇಕು? ಅಲ್ಲ ಮಧುರ ಅವ್ರೆ, ಅವ್ರು ನಿಮ್ಗೆ ಗಳಿಗೂ ಈ ತರ ತೊಂದರೆ ಕೊಡ್ತಾ ಇದ್ರೆ ನನ್ನ ಹೃದಯದಲ್ಲಿ ಜ್ವಾಲಾಮುಖಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಏನು ಮಾಡಕ್ಕಾಗಲ್ಲ ಗೌಡ್ರೆ, ಮದ್ವೆ ಆದ್ಮೇಲೆ ಎಲ್ಲ ಅನ್ಭವಿಸ್ಲೇಬೇಕು. ಎಲ್ಲ ನನ್ನ ಹಣೆ ಬರ. ನಿಮ್ಮ ಮನೆ ಬರನ್ನ ಚೇಂಜ್ ಮಾಡ್ತೀನಿ. ಏನೋ ಹೇಳ್ತಿದ್ದೀರಾ, ಸ್ವಲ್ಪ ಜೋರಾಗಾದ್ರೂ ಹೇಳಿ. ಮಧುರ ಅವ್ರೆ, ಅಣ್ಣಪ್ಪನನ್ನು ವ್ಯವಸಾಯದಿಂದ ಬಿಡಿಸಿ ಕೇರಳಕ್ಕೆ ಸಾಗಾಕ ನಂತ ಒಂದು ಐಡಿಯಾ ಅದೇ. ಇದುವರೆಗೂ ನೀವು ಕೊಟ್ಟು ಯಾವ ಐಡಿಯಾನೂ ವರ್ಕ್ ಆಗಿಲ್ಲ. ಇದಾದ್ರೂ ವರ್ಕ್ ಆಗುತ್ತಾ ನೋಡೋಣ, ಅದೇನು ಅಂತ ಹೇಳಿ. ತೊಂದರೆ ಇಲ್ಲ, 4 ದಿನ ಅನ್ನ ನೀರು ಯಾನು ಕೊಡಬೇಡಿ, ಆಗ ಅವರಾಗಿದ್ದು ಅವರೇ ದಾರಿಗೆ ಬರ್ತಾರೆ. ಐಡಿಯಾನು ಚೆನ್ನಾಗಿದೆ, ಬಟ್ ಜಾನಿ ಹಸುವನ್ನು ತಡ್ಕೊಳಲ್ವಲ್ಲ. ಆದ್ರೂ ಪರವಾಗಿಲ್ಲ, ಹಾಗೆ ಮಾಡ್ತೀನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಮಧು, ಹೊಟ್ಟೆ ಸ್ಯಾನೆ ಹಸಿತದೆ, ಉಣ್ಣಕ್ಕೆ ಕುಬಾ. ಜಾನಿ, ಊಟ ಗಿಟ ಏನೂ ಇಲ್ಲ. ಏನ್ ಹೇಳ್ತಾ ಇದೆ ನೀನು? ಅಣ್ಣಪ್ಪನವ್ರೆ, ದಿಟನೆ ಹೇಳ್ತಾವ್ರೆ, ನೀವು ರೈತ ಅಲ್ವಾ, ಎಲ್ಲರಿಗೂ ಅನ್ನ ಕೊಡೋರು, ನೀವೇ ಅನ್ನ ಕೇಳಿದ್ರಿ ಹೆಂಗೆ? ಏ ಪಟಾಪಟಿ ಚಡ್ಡಿ ಬನ್ನೇನ್, ನೀವೇನ್ರಿ ಸೆಂಟರ್ನಾಗೆ ಸೀರಿಯಲ್ ಸೆಟ್ ಬಿಡೋರ್ ಹಂಗ್ ಬರ್ತೀರಿ? ಸುಮ್ಕೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅಣ್ಣಪ್ಪನವ್ರೆ ಅಲ್ಲೇ ನಿಂತ್ಕೊಳ್ಳಿ. ನೀವು ದಂಡಕ್ಕೆ ಬಂದ್ರೆ ನಿಮ್ ಬೆವರು ವಾಸನೆಗೆ ಮಧುರ ಅವರು ಗ್ಯಾನ್ ತಪ್ಪೋಗಿ ನನ್ನ ಮೇಲೆ ಬಿತ್ತೋಗ್ಬಿಡ್ತಾರೆ. ಹೊಲ್ದಾಗ ದುಡಿಯೋ ರೈತನ ಮೈಯಾಗೆ ಬೆವ್ರ ವಾಸನೆ ಬರ್ದೆ ಸೆಂಟ್ ವಾಸನೆ ಬಂದದ ಮುದೇವಿ. ಜಾನಿ, ಈ ಡ್ರಾಮಾ ಎಲ್ಲ ಸಾಕು, ಸೈಲೆಂಟ್ ಆಗಿ ಆಚೆ ಹೋಗಿ. ಅಂದ್ರೆ ನೀನ್ ನಂಗೆ ಇಟ್ಟಿಕ್ಕಿಲ್ಲ ಅಂತ ಆಯ್ತು. ಕೊಡಲ್ಲ. ಜಾನಿ, ನೀವು ವ್ಯವಸಾಯ ಮಾಡೋದನ್ನ ಬಿಟ್ಟು ಕೇರಳಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ, ಆ ಊಟ ಏನು ಬಿರಿಯಾನಿನ ಕೊಡ್ತೀನಿ. ಕೊಡ್ತಾರೆ. ನೀನ್ ಇಟ್ಟಿಕ್ಲಿಲ್ಲ ಅಂದ್ರೆ ಏನಂತೆ? ನಾನು ರೈತ, ನನ್ನ ಹಿಟ್ಟನ್ನ ಹೆಂಗ್ ಹುಟ್ಟಿಸ್ಕೋಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ಈ ಭೂಮಿನ ಆಗದು ನನ್ನ ಹಿಟ್ಟು ನಾನು ಹುಟ್ಟಿಸ್ಕೋತೀನಿ. ಅಣ್ಣಪ್ಪನವ್ರೆ, ಇನ್ನು ಇಲ್ಲೇ ನಿಂತಿದ್ದೀರಿ, ಬಿರ್ಬಿರ್ನ ಹೋಗಿ ಆಗರಿ. ಆಗಬೇಕಾರೆ ಹುಳ ಉಪ್ತ ಸಿಗ್ತವೆ, ಬಡಿದು ಬಾಯಿಗೆ ಹಾಕಳಿ.
ಜಾನಿ ಅವರೇ ಬಿರ್ಬಿರ್ನ ಆಚೆಗೆ ಬನ್ನಿ, ನಾನು ನಿಮ್ಗೋಸ್ಕರ ಊಟ ತಂದೀವ್ನಿ. ಈ ಗೌಡ್ರೆ, ನಾನು ರೈತ ಕಣ್ರಿ. ಈ ರೈತ ಮನ್ಸು ಮಾಡಿದ್ರೆ ಇಟ್ಟು ನಾನಿರತಕ್ಕೆ ಹುಡಿಕ ಬರ್ತದೆ. ದೇವ್ರು ಯಾರು ಹಸ್ಕೊಂಡಿದ್ರು ಸುಮ್ಮನಿದ್ ಬಿಡ್ತಾನೆ, ಆದ್ರೆ ಈ ರೈತ ಹಸ್ಕೊಂಡಿದ್ರೆ ಮಾತ್ರ ಸಹಿಸಕ್ಕಿಲ್ಲ. ಅದೆಲ್ಲ ನಿಮ್ಮಂತ ಪಟ್ಟಾಪಟ್ಟಿ ಚಡ್ಡಿ ಬನಿನ್ಗೆ ಹೊಲ್ಗೆ ಹಾಕೋರ್ಗೆಲ್ಲ ಅರ್ಥ ಆಯ್ತದೆ.